ನನ್ನ ಹೆಸರು ಲಕ್ಷ್ಮೀಕಾಂತಮ್ಮ ಅಂತ. ಮಾವತಾರ್ ಫೌಂಡೇಶನ್ ನಲ್ಲಿ ಸುಮಾರು ನಾನು ಒಂದು 2 ವರ್ಷಗಳ ಸ್ವಲ್ಪ ಹೆಚ್ಚು ಕಮ್ಮಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಚಕ್ರ ಧ್ಯಾನ ಅಂತ ನಾವು ಯಾಕೆ ಹೇಳ್ತೀವಿ ಅಂದ್ರೆ, ನಮ್ಮ ದೇಹದಲ್ಲಿ ಚಕ್ರಗಳು ಅದು ಆಕ್ಚುಲ್ ಆಗಿ ನಮಗೆ ಫೀಲ್ ಆಗಲ್ಲ ಅಥವಾ ಕಾಣಿಸೋದು ಇಲ್ಲ. ಮೆಡಿಕಲ್ ಟರ್ಮ್ ಅಲ್ಲಿ ಯಾರು ಡಾಕ್ಟರ್ಸ್ ಅದನ್ನ ಚಕ್ರ ಅಂತ ಹೇಳಲ್ಲ. ಆದ್ರೆ ಆ ಚಕ್ರಗಳಲ್ಲಿ ಗ್ಲ್ಯಾಂಡ್ಸ್ ಇರ್ತದೆ. ಏನು ನಾವು ನಮ್ಮ ದೇಹದಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಲ್ಲ, ಈ ಒಂದು ರಾಸಾಯನಿಕ ರಸಗಳನ್ನು ಸುರಿಸುವಂತ ಅಂಗಾಂಗಗಳು ಇದೆ. ಅವು ಈ ಚಕ್ರಗಳಿಗೆ ನೇರವಾಗಿ ಸಂಬಂಧಗಳನ್ನು ಹೊಂದಿದೆ. ಈಗ ನಮ್ಮ ದೇಹದಲ್ಲಿ ಶರೀರದಲ್ಲಿ ಬೆನ್ನು ಮೂಳೆಯ ಮೇಲೆ ಅಂತ ನಾವು ಹೇಳ್ತೇವೆ. ನಾವು ನೇರವಾಗಿ ಕೂತ್ಕೋಬೇಕು. ಯಾಕೆ ಧ್ಯಾನದಲ್ಲಿ ಕೂತ್ಕೊಳ್ಳೋದು ನೇರವಾಗಿ ಅಂದ್ರೆ, ಆ ಒಂದು ಶಕ್ತಿ, ಕಾಸ್ಮಿಕ್ ಎನರ್ಜಿ ಏನು ಬ್ರಹ್ಮಾಂಡದಿಂದ ಬರುವಂತ ಒಂದು ಪ್ರಾಣ ಶಕ್ತಿ ಇದೆಯಲ್ಲ, ಅದು ನಮ್ಮ ತಲೆಯ ಮೇಲ್ಭಾಗದಲ್ಲಿರುವ ಸಹಸ್ರಾರ ಚಕ್ರ. ಆ ಸಹಸ್ರಾರ ಚಕ್ರದಿಂದ ಬೆನ್ನು ಮೂಳೆಯ ಮೇಲೆ ಹರಿದು ಅದು ನಮ್ಮ ಮೂಲಾಧಾರ ಚಕ್ರ ತಳಗಡೆ ಬೆನ್ನು ಮೂಳೆಯ ಕೊನೆಯ ಭಾಗ ಅಂದ್ರೆ ನಮ್ಮ ಏನಸ್ ಹತ್ರ ಬರ್ತದೆ. ಆ ಮೂಲಾಧಾರ ಚಕ್ರದವರೆಗೂ ಅದು ಹರಿಯುತ್ತೆ ಪ್ರಾಣಶಕ್ತಿ. ಈ ಪ್ರತಿಯೊಂದು ಚಕ್ರಗಳು ನಮ್ಮ ಎನರ್ಜಿ ಪಾಯಿಂಟ್ಸ್ ಇವು. ಹೇಗೆ ನಾವು ಒಂದು ಮನೆಯಲ್ಲಿ ರೂಮ್ ಲೈಟ್ ಬೇಕಾದಾಗ ಆ ಸ್ವಿಚ್ ಒತ್ತುತ್ತೀವಿ, ಅಡಿಗೆ ಮನೆ ಲೈಟ್ ಬೇಕಾದಾಗ ಅದ್ರ ಸ್ವಿಚ್ ಒತ್ತುತ್ತೀವಿ, ಅದೇ ತರ ನಮ್ಮ ದೇಹದ ಅಂಗಾಂಗಗಳು, ಎಲ್ಲ ಅಂಗಾಂಗಗಳು ಈ ಚಕ್ರಗಳಿಗೆ ಸಂಬಂಧಿಸಿದುದು ಆಗಿದೆ. ಈ ಚಕ್ರಗಳಿಂದ, ಆ ಪಾಯಿಂಟ್ಗಳಿಂದ ಬೆನ್ನು ಮೂಳೆಯ ಮೇಲೆ ನೀವು ನರ್ವಸ್ ಸಿಸ್ಟಮ್ ನ ತಗೊಂಡಾಗ, ಆ ಬೆನ್ನು ಮೂಳೆಗೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಬೆನ್ನು ಮೂಳೆಗಳಿಗೆ ಆ ಒಂದು ನರ್ವಸ್ ಸಿಸ್ಟಮ್ ಜಾಯಿಂಟ್ ಆಗಿರೋದನ್ನ ನಾವು ನೋಡ್ತೀವಿ. ಹೇಗೆ ಆ ನರಗಳ ಮೂಲಕ, ಈ ಶಕ್ತಿ ವಾಹನಗಳ ಮೂಲಕ ಪ್ರಾಣ ಶಕ್ತಿ ಹರಿದು ದೇಹದ ಎಲ್ಲಾ ಅಂಗಾಂಗಗಳಿಗೂ ಹರಡುತ್ತೆ. ಇವೆಲ್ಲ ಕನೆಕ್ಟ್ ಆಗಿರೋದು ಬೆನ್ನು ಮೂಳೆಯ ಮೇಲೆ. ನೀವು ಬೆನ್ನು ಮೂಳೆ ಚಿತ್ರ ತಗೊಂಡು ಗೂಗಲ್ ಅಲ್ಲಿ ಹುಡುಕಿ ನೋಡಿದಾಗ ಈ 72,000 ನರನಾಡಿಗಳು ಕನೆಕ್ಟ್ ಆಗಿರೋದು ಕಾಣುತ್ತವೆ. ಈ ಶಕ್ತಿ ಈ ಒಂದು ಬೆನ್ನು ಮೂಳೆ ಮೇಲೆ ಮೂಲಕ ಹರಿಯೋದ್ರಿಂದ ಮತ್ತು ಬೆನ್ನು ಮೂಳೆಯ ಮೇಲೆ ಈ ಎನರ್ಜಿ ಪಾಯಿಂಟ್ಸ್ ಲೊಕೇಟ್ ಆಗಿದೆ. ಇವುಗಳನ್ನೇ ನಾವು ಚಕ್ರಗಳಂತ ಕರಿತೀವಿ. ಕೆಳಗಡೆಯಿಂದ ನಾವು ಬಂದಾಗ ಮೂಲಾಧಾರ ಚಕ್ರ ಅಂತ ಕರಿತೀವಿ. ಟಿಪ್ ಆಫ್ ದ ಬ್ಯಾಕ್ ಬೋನ್ ಅದು. ಈ ಮೂಲಾಧಾರ ಚಕ್ರ ಬಂದ್ಬಿಟ್ಟು ಅಡ್ರಿನಲ್, ನಮ್ಮ ಏನು ಕಿಡ್ನಿ ಇದೆಯಲ್ಲ, ಕಿಡ್ನಿಗಳು ಅಲ್ಲಿ ಇರ್ತವೆ ಹಿಂಭಾಗದಲ್ಲಿ. ಅದು ಅಡ್ರಿನಲ್ಲಿನ್ ಅನ್ನೋ ಒಂದು ರಾಸಾಯನಿಕ ದ್ರವವನ್ನು ಸುರಿಸುತ್ತೆ. ಸ್ವಲ್ಪ ಮೇಲಕ್ಕೆ ಬಂದಾಗ ಹೊಕ್ಕಳಿನಿಂದ 1-2 ಅಂಗುಳ ಕೆಳಗಡೆ ಸ್ವಾದಿಷ್ಠಾನ ಚಕ್ರ ಇದೆ. ಈ ಸ್ವಾದಿಷ್ಠಾನ ಚಕ್ರ ಓವರೀಸು ಮತ್ತೆ ಟೆಸ್ಟಿಸ್, ಗಂಡು ಮಕ್ಕಳಲ್ಲಿ ಟೆಸ್ಟಿಸ್ ಅಂತೀವಿ, ಹೆಣ್ಣು ಮಕ್ಕಳಲ್ಲಿ ಓವರೀಸ್ ಅಂತ ಹೇಳ್ತೀವಿ. ಇದರ ಒಂದು ರಾಸಾಯನಿಕ ದ್ರವವನ್ನು ನೀಡುವಂತಹದ್ದು. ಇನ್ನ ಸ್ವಲ್ಪ ಹೊಟ್ಟೆ ಮೇಲ್ಭಾಗ ಅಂದ್ರೆ ಸ್ವಲ್ಪ ಮಣಿಪುರ, ನಮ್ಮ ಹೊಕ್ಕಳು ಇದೆಯಲ್ಲ, ಆ ಒಕ್ಕಳಗಿಂತ ಸ್ವಲ್ಪ ಮೇಲೆ 1 ಇಂಚ್ 2 ಇಂಚು ಮೇಲೆ ಬಂದಾಗ ಮಣಿಪೂರ ಚಕ್ರ ಸಿಕ್ಕುತ್ತೆ. ಈ ಮಣಿಪೂರ ಚಕ್ರ ಪ್ಯಾಂಕ್ರಿಯಾಸ್ ಇದೆ ನಮ್ಮಲ್ಲಿ, ಮೇದೋಜ್ಜೀರಕದಂತೆ ಪ್ಯಾಂಕ್ರಿಯಾಸು. ಅದು ಪ್ಯಾಂಕ್ರಿಯಾಸ್ ಜ್ಯೂಸ್ ನ ಇನ್ಸುಲಿನ್ ಇದು ಪ್ರೊಡ್ಯೂಸ್ ಮಾಡ್ತದೆ. ಇನ್ನ ಸ್ವಲ್ಪ ಮೇಲೆ ಬಂದಾಗ ಎದೆಯ ಮಧ್ಯೆ ಅನಾಹತ ಚಕ್ರ ಇದೆ. ಈ ಅನಾಹತ ಚಕ್ರದಲ್ಲಿ ಥೈಮಸ್ ಗ್ಲ್ಯಾಂಡ್, ಮೆಡಿಕಲ್ ಅಲ್ಲಿ ಥೈಮಸ್ ಗ್ಲ್ಯಾಂಡ್ ಅಂತೀವಿ, ನಮ್ಮ ಆಧ್ಯಾತ್ಮಿಕತೆಯಲ್ಲಿ ಅನಾಹತ ಚಕ್ರ ಅಂತೀವಿ. ಮೇಲ್ಗಡೆ ಬಂದಾಗ ಗಂಟಲಲ್ಲಿ ವಿಶುದ್ಧ ಚಕ್ರ ಇದೆ ಅಂತ ಹೇಳ್ತೀವಿ. ಇದು ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ ರಾಸಾಯನಿಕ ದ್ರವಗಳನ್ನ ಸುರಿಸುತ್ತೆ. ಇನ್ನ ಹುಬ್ಬುಗಳ ಮಧ್ಯೆ ಬಂದಾಗ ನಾವು ಅದನ್ನ ಆಜ್ಞಾ ಚಕ್ರ ಅಂತ ಕರಿತೀವಿ. ಮೆಡಿಕಲ್ ಟರ್ಮ್ ಅಲ್ಲಿ ಇದನ್ನ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತೀವಿ. ಹಾಗೆ ಸಹಸ್ರಾರ ಚಕ್ರಕ್ಕೆ ಮೇಲೆ ಹೋದಾಗ ಇದನ್ನ ನಾವು ಪೀನಿಯಲ್ ಗ್ಲ್ಯಾಂಡ್ ಅಂತೀವಿ. ಮತ್ತೆ ಇವಕ್ಕೆ ಒಂದೊಂದು ಬಣ್ಣ ಇರುತ್ತೆ. ಕೆಳಗಡೆಯಿಂದ ಬಂದಾಗ ಮೂಲಾಧಾರ ಚಕ್ರಕ್ಕೆ ಕೆಂಪು, ಸ್ವಾದಿಷ್ಠಾನ ಆರೆಂಜು, ಮಣಿಪೂರ ಹಳದಿ, ಅನಾಹತ ಗ್ರೀನು, ವಿಶುದ್ಧ ನೀಲಿ. ಆಜ್ಞಾ ಚಕ್ರಕ್ಕೆ ಬಂದಾಗ ತಿಳಿ ನೀಲಿ ಅಥವಾ ಬಿಳಿ ಬಣ್ಣ. ಸಹಸ್ರಾರ ಚಕ್ರಕ್ಕೆ ಹೋದಾಗ ಅಸಂಖ್ಯಾತ ಬಣ್ಣಗಳು ಸೇರ್ಕೊಂಡಿರ್ತದೆ. ಅಸಂಖ್ಯಾತ ಬಣ್ಣಗಳು, ಕೊನೆಯಲ್ಲಿ ಅದನ್ನ ನಾವು ವೈಲೆಟ್ ಅಂತ ಹೇಳ್ತೀವಿ. ಅದೇ ರೀತಿ ಮೂಲಾಧಾರ ಚಕ್ರದಿಂದ ಮೇಲಿಗೆ ಬಂದಾಗ ಮೂಲಾಧಾರ ಚಕ್ರ 4 ದಳಗಳನ್ನು ಹೊಂದಿದೆ. ಸ್ವಾದಿಷ್ಠಾನ 6, ಮಣಿಪೂರ 10, ಅನಾಹತ 12, ವಿಶುದ್ಧ 16, ಆಜ್ಞಾ ಚಕ್ರದಲ್ಲಿ 2, ಅಲ್ಲೇ ನಾವು ಇಡ ಅಂಡ್ ಪಿಂಗಳ ಅಂತ ಹೇಳ್ತೀವಿ.
ಸಹಸ್ರಾರದಲ್ಲಿ ಸಹಸ್ರಾರ ದಳಗಳು ಇರ್ತವೆ. ಮತ್ತೆ ನಾವು ಚಕ್ರಗಳ ಒಂದು ಬೀಜ ಮಂತ್ರಗಳನ್ನ ಹೇಳ್ಕೊಂಡು ಹೋದಾಗ ಮೂಲಾಧಾರ ಚಕ್ರ ಲಂ, LAM ಲಂ ಅಂತೀವಿ. ಸ್ವಾದಿಷ್ಠಾನ ವಂ, VAM ವಂ ಅಂತೀವಿ. ಮಣಿಪೂರ ಚಕ್ರ ರಂ, RAM ರಂ ಅಂತೀವಿ. ಅನಾಹತ ಯಂ, YAM. ವಿಶುದ್ಧ ಹಂ, HAM ಹಂ. ಆಜ್ಞಾ ಚಕ್ರ ಓಂ, OUM. ಅದೇ ತರ ಸಹಸ್ರಾರಕ್ಕೆ ಬಂದಾಗ್ಲೂ ಸಹ ಓಂ ಅಂತ ಹೇಳ್ತೀವಿ. ಈ ಮೂಲಾಧಾರ ಚಕ್ರ ಪೃಥ್ವಿ ತತ್ವ, ಭೂತತ್ವ ಅಥವಾ ಪೃಥ್ವಿ ತತ್ವ. ಸ್ವಾದಿಷ್ಠಾನ ಬಂದು ಜಲತತ್ವ. ಮಣಿಪೂರ ಬಂದು ಅಗ್ನಿ ತತ್ವ. ಮಣಿಪೂರ ಹೊಟ್ಟೆ ಅಲ್ವಾ, ಅಗ್ನಿ ತತ್ವ. ಸ್ವಾದಿಷ್ಠಾನ ಕಿಡ್ನಿ, ಯೂರಿನರಿ ಬ್ಲಾಡರ್ ಅದೆಲ್ಲ ಇದೆ, ಜಲತತ್ವ. ಅನಾಹತ ಬಂದು ವಾಯು ತತ್ವ, ಅಂದ್ರೆ ನಮ್ಮ ಎದೆ ಭಾಗದಲ್ಲಿ ಲಂಗ್ಸ್ ಎಲ್ಲ ಇದೆಯಲ್ಲ, ವಾಯು ತತ್ವ. ವಿಶುದ್ಧಕ್ಕೆ ಬಂದಾಗ ಆಕಾಶ ತತ್ವ. ಆಜ್ಞಾ ಚಕ್ರಕ್ಕೆ ಬಂದಾಗ ಮನಸ್ಸು ತತ್ವ. ಸಹಸ್ರಾರಕ್ಕೆ ಬಂದಾಗ ಶೂನ್ಯ ತತ್ವ. ಸಹಸ್ರಾರ ಚಕ್ರಕ್ಕೆ ಹೋದ್ರೆ ನಾವು ಯಾರು ಏನು ಅನ್ನೋದು ನಮಗೆ ಶೂನ್ಯವಾಗಿರುತ್ತದೆ. ಸೊ ಇವು ಕಿರು ಪರಿಚಯ. ಈಗ ನಾವು ಧ್ಯಾನಕ್ಕೆ ಹೋಗೋಣ. ಎಲ್ಲರೂ ಸಿದ್ಧರಾಗಿದ್ದೀರಾ? ಯಾರಾದ್ರೂ ನೀರು ಕುಡಿಬೇಕು ಅಂತಂದ್ರೆ ನೀರು ತಗೊಂಡು ಸೈಲೆಂಟ್ ಆಗಿರೋ ಪ್ಲೇಸ್ ಅಲ್ಲಿ ಆರಾಮದಾಯಕವಾಗಿ ಕುಳಿತುಕೊಳ್ಳುವಂತ ಸ್ಥಳದಲ್ಲಿ ತಾವು ಕುಳಿತುಕೋಬಹುದು. ಧ್ಯಾನ ಮಾಡುವ ರೀತಿ ಎಲ್ಲರಿಗೂ ಗೊತ್ತಿದೆ. ಕೈ ಬೆರಳುಗಳನ್ನು ಒಂದಕ್ಕೊಂದು ಇಂಟರ್ಲಾಕ್ ಮಾಡ್ಕೋಬಹುದು. ಕಾಲುಗಳನ್ನು ಕ್ರಾಸ್ ಮಾಡಿಕೊಂಡು ಬೆನ್ನು ನೇರ ಅಷ್ಟೇ. ನೀವು ವಜ್ರಾಸನದಲ್ಲಿ ಕುಳಿತುಕೊಳ್ಳಿ, ಪದ್ಮಾಸನದಲ್ಲಿ ಕುಳಿತುಕೊಳ್ಳು, ಸುಖಾಸನದಲ್ಲಾದ್ರೂ ಕುಳಿತುಕೊಳ್ಳು. ನಿಮಗೆ ಬೆನ್ನಿಗೆ ಸಪೋರ್ಟ್ ಬೇಕು ಅನ್ನೋರು ಸಪೋರ್ಟ್ ತಗೊಳ್ಳಿ. ಸಪೋರ್ಟ್ ಬೇಡ, ನಾವು ಹಾಗೆ ಕುಳಿತುಕೊಳ್ತೀವಿ ಅಂದ್ರೆ ಕುಳಿತುಕೋಬಹುದು. ಎಲ್ಲರೂ ಧ್ಯಾನಕ್ಕೆ ಸಿದ್ಧರಾಗಿದ್ದೀರಾ? ನಾನು ಕೇವಲ ಬೀಜಾಕ್ಷರದಿಂದ ಮಾತ್ರ ಶುರು ಮಾಡ್ತೀನಿ, ಬೇರೆ ಏನು ಎಕ್ಸ್ಪ್ಲೈನ್ ಮಾಡಕ್ ಹೋಗೋದಿಲ್ಲ. ಪೃಥ್ವಿ ತತ್ವ ಅಂದ್ರೆ ಏನು, ಮೂಲಾಧಾರ ಚಕ್ರ ಹೆಂಗೆ ನಮ್ಗೆ ಫೈನಾನ್ಷಿಯಲ್ ಗ್ರೋತ್ಗೆ ಹೆಲ್ಪ್ ಮಾಡ್ತದೆ, ಸ್ವಾದಿಷ್ಠಾನ ಹೆಂಗೆ ಬೇರೆದಕ್ಕೆ ರಿಲೇಶನ್ಶಿಪ್ಗೆ ಹೆಲ್ಪ್ ಮಾಡ್ತದೆ, ಮಣಿಪೂರ ಚಕ್ರ ಹೇಗೆ ನಮ್ ಡೈಜೆಸ್ಟಿವ್ ಸಿಸ್ಟಮ್ಗೆ, ಅದನ್ನೆಲ್ಲ ಹೇಳ್ತಾ ಹೋದ್ರೆ ಮಧ್ಯದಲ್ಲಿ ನಿಮಗೆ ಧ್ಯಾನ ಮಾಡಲು ಡಿಸ್ಟರ್ಬೆನ್ಸ್ ಆಗ್ಬೋದು. ಆದ ಕಾರಣ ಕೇವಲ ಬೀಜಾಕ್ಷರದೊಂದಿಗೆ ನಾನು ಪ್ರಾರಂಭ ಮಾಡಿ ಬೀಜಾಕ್ಷರದೊಂದಿಗೆ ಮುಗಿಸ್ತೇನೆ. ನಿಮ್ಗೇನಾದ್ರೂ ಡೌಟ್ ಇದ್ರೆ ನೀವು ಆಮೇಲೆ ಯಾವ ಚಕ್ರಕ್ಕೆ ಯಾವ ದೇವರು, ಏನು ಬಣ್ಣ, ಎಷ್ಟು ದಳಗಳು, ಹೇಗೆ ರಿಯಾಕ್ಟ್ ಆಗುತ್ತೆ, ಯಾವ ಅಂಗಾಂಗಗಳಿಗೆ ಅದು ಸಂಬಂಧಪಟ್ಟಿದೆ, ನಾವು ಯಾವ ರೀತಿ ಯಾವ ಆಸನಗಳನ್ನ ಮಾಡ್ಬೋದು, ಯಾವ ಮುದ್ರೆಗಳನ್ನ ಮಾಡ್ಬೋದು ಅಂತ ನೀವು ಕೇಳಿದ್ರೆ ನಾನು ಕೊನೆಯಲ್ಲಿ ಹೇಳ್ತೀನಿ. ಈಗ ಧ್ಯಾನಕ್ಕೆ ಹೋಗೋಣ. ಎಲ್ಲರೂ ಸುಖ ಆಸೆ ತಮಗೆ ಹೊಂದಿಕೊಳ್ಳುವಂತ ಒಂದು ಆಸನದಲ್ಲಿ ಕುಳಿತುಕೊಂಡಿದ್ದೀರಾ. ಎಲ್ಲರೂ ಚಿನ್ಮುದ್ರೆಯನ್ನು ಹಾಕಿಕೊಂಡು ತೊಡೆಯ ಮೇಲೆ ಎರಡು ಕೈಗಳನ್ನು ಆಕಾಶದೆಡೆಗೆ ತೆರೆದು ಕೊಳ್ಳಿರಿ. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ದೇಹವನ್ನು ಮತ್ತು ಮನಸ್ಸನ್ನು ಧ್ಯಾನಕ್ಕೆ ಸಿದ್ಧ ಮಾಡಿಕೊಳ್ಳಿ. ಯಾವುದೇ ಯೋಚನೆಗಳು ಬೇಡ, ಯಾವುದೇ ಕೆಲಸಗಳ ಒತ್ತಡವೂ ಬೇಡ. ನಿಮಗಾಗಿ, ನಿಮ್ಮ ಏಳಿಗೆಗಾಗಿ, ನಿಮ್ಮ ಶರೀರ ಮತ್ತು ಮನಸ್ಸಿನ ಆಧ್ಯಾತ್ಮಿಕ ಒಳಿತಿಗಾಗಿ ಮಾಡುತ್ತಿರುವ ಧ್ಯಾನ. ನಿಮ್ಮ ಮುಖದ ಮಸಲ್ಸ್, ಮಾಂಸಖಂಡಗಳನ್ನು ರಿಲ್ಯಾಕ್ಸ್ ಮಾಡಿ. ಕಿರುನಗೆ ಇರಲಿ ಮುಖದಲ್ಲಿ, ಮಂದಹಾಸವಿರಲಿ. ನಿಮ್ಮ ಭುಜಗಳನ್ನು ಸಡಿಲಗೊಳಿಸಿಕೊಳ್ಳಿ. ನಿಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನು, ಬೆನ್ನನ್ನು ಆರಾಮವಾಗಿರಿಸಿ. ನೀವು ಕುಳಿತಿರುವ ಆಸನ ಸರಿ ಮಾಡಿಕೊಳ್ಳಿ. ನಿಮ್ಮ ಕಾಲುಗಳು ಸುಸ್ಥಿರವಾಗಿರುವಂತೆ ನಿಮ್ಮ ತೊಡೆಗಳು, ಕಾಲುಗಳನ್ನು ಅಡ್ಜಸ್ಟ್ ಮಾಡಿಕೊಳ್ಳಿ. ದೀರ್ಘವಾಗಿ ಉಸಿರಾಡೋಣ, ಒಂದು 5 ಬಾರಿ. ದೀರ್ಘವಾಗಿ ಉಸಿರಾಡಿದಾಗ ನಮ್ಮ ಮನಸ್ಸು ಸ್ವಲ್ಪ ಎದೆ ಬಡಿತ,
ಇವೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಉಸಿರನ್ನು ತೆಗೆದುಕೊಳ್ಳುವಾಗ ಆ ಬ್ರಹ್ಮಾಂಡದಿಂದ ಪ್ರಾಣಶಕ್ತಿ ಸಹಸ್ರಾರ ಚಕ್ರದ ಮೂಲಕ ದೇಹದೊಳಗೆ ಹರಿಯುತ್ತಿದೆ ಎಂಬುದನ್ನು ಭಾವಿಸಿ, ನೀವು ಏನು ಭಾವಿಸ್ತಿರೋ ಅದರ ಅನುಭವ ನಿಮಗೆ ಆಗುತ್ತದೆ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಹೊರಗೆ ಬಿಡುವಾಗ ನಿಮ್ಮ ಶರೀರದಲ್ಲಿ, ನಿಮ್ಮ ದೇಹದಲ್ಲಿನ ಎಲ್ಲಾ ಟೆನ್ಷನ್, ಬಿಗಿತ ಹೊರ ಹೋಗುತ್ತಿರುವುದಾಗಿ ಭಾವಿಸಿ. ಪ್ರಾಣಶಕ್ತಿಯನ್ನು ಒಳಗಡೆ ತೆಗೆದುಕೊಳ್ಳುವಾಗ ಆ ಪಾಸಿಟಿವ್ ಎನರ್ಜಿ ತಮ್ಮ ಶರೀರದಲ್ಲಿ ಸೇರುತ್ತಿರುವುದನ್ನು ನೋಡಿ, ನಿಮ್ಮ ದೇಹದಲ್ಲಿರುವ ಎಲ್ಲ ಬೇಡವಾದ ಚಿಂತೆಗಳು, ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯಗಳು ಇವೆಲ್ಲವನ್ನು ಹೊರಗೆ ಕಳುಹಿಸಿಬಿಡಿ. ಪ್ರೀತಿ, ಪ್ರೇಮ, ದಯೆ, ಕರುಣೆ ಇವೆಲ್ಲವೂ ಶರೀರದೊಳಗೆ ಹೋಗುತ್ತಿರುವುದಾಗಿ ಭಾವಿಸಿ. ಈಗ ನಿಮ್ಮ ಶರೀರ ಮತ್ತು ದೇಹ ರಿಲ್ಯಾಕ್ಸ್ ಆಗಿದೆ. ನಿಮ್ಮ ಉಸಿರಾಟ ಕಡಿಮೆಯಾಗುತ್ತಾ ಬಂದಿದೆ, ನಿಧಾನಗತಿಯಲ್ಲಿ ಬಂದಿದೆ. ಆಲೋಚನೆಗಳು ಎಲ್ಲ ಹೊರಗಡೆ ಹೋಗ್ತಾ ಇದೆ. ನಿಮ್ಮ ಗಮನವನ್ನು ನಿಮ್ಮ ಬೆನ್ನು ಮೂಳೆಯ ಕೆಳಭಾಗಕ್ಕೆ ಹರಿಸಿ. ಅಲ್ಲಿ ಮೂಲಾಧಾರ ಚಕ್ರ ಇದೆ. ಈ ಮೂಲಾಧಾರ ಚಕ್ರ ನಮ್ಮನ್ನು ಭೂಮಿಗೆ ಕನೆಕ್ಟ್ ಮಾಡುತ್ತೆ. ನಾವು ಕುಳಿತಿರುವುದರಿಂದ ನಮ್ಮ ಆ ಮೂಲಾಧಾರ ಚಕ್ರ ಪೃಥ್ವಿಗೆ ಕನೆಕ್ಟ್ ಆಗಿದೆ. ಆ ಪೃಥ್ವಿ ಎಷ್ಟು ಗಟ್ಟಿಯಾಗಿದೆಯೋ ಅದೇ ರೀತಿ ನಮ್ಮ ದೇಹವನ್ನು, ಶರೀರವನ್ನು ಗಟ್ಟಿ ಮಾಡುವಂತ ಒಂದು ಶಕ್ತಿ ಈ ಪೃಥ್ವಿಗಿದೆ. ಈ ಮೂಲಾಧಾರ ಚಕ್ರಕ್ಕೆ ಇದೆ. ಅಲ್ಲಿ ಒಂದು ಕೆಂಪು ಬಣ್ಣ, ಮೂಲಾಧಾರ ಚಕ್ರದಲ್ಲಿ ಕೆಂಪು ಬಣ್ಣ. ನಿಧಾನವಾಗಿ ನಿಮ್ಮ ದೇಹದಲ್ಲೆಲ್ಲ ಹರಡುತ್ತಿರುವುದನ್ನು ನೋಡಿ. ಶರೀರವೆಲ್ಲ ಕೆಂಪುಮಯವಾಗುತ್ತಿದೆ. ಈಗ ಇದರ ಬೀಜಾಕ್ಷರವನ್ನು ಪಠಿಸೋಣ. ನಿಮ್ಮ ನಿಮ್ಮ ಉಸಿರಿನ ಕೆಪಾಸಿಟಿಗೆ ತಕ್ಕಂತೆ ದೀರ್ಘವಾಗಿ ನೀವು ಲಂ ಎಂದು ಪಠಿಸಬಹುದು. LAM. ಎಷ್ಟು ಸಾರಿ ಆಗುತ್ತೋ, ಅಂದ್ರೆ ನೀವು ಎಷ್ಟು ನಿಧಾನವಾಗಿ ಮಾಡ್ತಿರೋ ಅಷ್ಟು ಪರಿಣಾಮಕಾರಿ ಆಗಿರುತ್ತೆ. ಅಂದ್ರೆ ನಿಮ್ಮ ಶ್ವಾಸ ದೀರ್ಘವಾಗಿರ್ಬೇಕು. ಶ್ವಾಸ ನಾವೆಷ್ಟು ನಿಧಾನವಾಗಿ ತುಂಬಾ ಹೊತ್ತು ತಗೊಳ್ತೀವೋ ಪ್ರಾಣಶಕ್ತಿ ನಮಗೆ ಅಷ್ಟು ಆಳವಾಗಿ ಸೇರುತ್ತೆ. ದೀರ್ಘವಾಗಿ ನಿಮ್ಮ ನಿಮ್ಮ ಕೆಪಾಸಿಟಿಗೆ ತಕ್ಕಂತೆ ಉಸಿರನ್ನು ಒಳಗೆ ತೆಗೆದುಕೊಂಡು ಆ ಮೂಲಾಧಾರ ಚಕ್ರದಿಂದ ಆಜ್ಞಾ ಚಕ್ರದವರೆಗೆ ಮತ್ತೆ ಮೇಲಕ್ಕೆ ಹೋಗುತ್ತಿರೋದಾಗಿ ಭಾವಿಸುತ್ತಾ ಲಂ ನಿಮ್ಮ ಹೊಟ್ಟೆ ಪೂರ್ತಿ ಒಳಗೋಗ್ಬೇಕು. ಉಸಿರನ್ನು ತೆಗೆದುಕೊಳ್ಳುವಾಗ ನಿಮ್ಮ ಹೊಟ್ಟೆ ಮುಂದಕ್ಕೆ ಬಂದಿರಬೇಕು. ಲಂ ಇದನ್ನು ನೀವು ಜೋರಾದ್ರೂ ಹೇಳ್ಕೊಂಡು ಮಾಡಿ ಅಥವಾ ಮನಸ್ಸಿನಲ್ಲಿ ಆದ್ರೂ ನೀವು ಹೇಳ್ಕೊಂಡು ಮಾಡಬಹುದು. ಬೀಜಾಕ್ಷರ ಒಂದು 11 ಬಾರಿ ನೀವು ಲಂ ಬೀಜಾಕ್ಷರವನ್ನು ಪಠಿಸಿ. ನಾನು ಪಠಿಸುವುದಿಲ್ಲ, ಮೌನವಾಗಿರುತ್ತೇನೆ.
ತದನಂತರ 11 ಬಾರಿ ಆದ್ಮೇಲೆ ಮುಂದಿನ ಚಕ್ರಕ್ಕೆ ಹೋಗುತ್ತೇನೆ. ಆವಾಗ ಅದನ್ನು ಕೇಳಿಸ್ಕೊಂಡು ಮತ್ತೆ ಆ ಬೀಜಾಕ್ಷರವನ್ನು ತಾವು ಮುಂದುವರಿಸಬಹುದು. ಈಗ ಲಂ ಅಂತ ನೀವೇ ಹೇಳ್ಕೊಂಡು ಮಾಡಿ. ಮೂಲಾಧಾರ ಚಕ್ರದಿಂದ ಒಂದು ಬಿಳಿಯ ಕಾಂತಿ ರೂಪದಲ್ಲಿ ಆ ಪ್ರಾಣಶಕ್ತಿ ಸ್ವಾದಿಷ್ಠಾನ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ, ಸ್ವಾದಿಷ್ಠಾನ ಚಕ್ರ ಒಂದು 2 ಅಂಗುಲ ಮೇಲಿಕ್ಕಿದೆ. ಈ ಮೂಲಾಧಾರದಿಂದ ಆ ಶಕ್ತಿ ಒಂದು ಬಿಳಿಯ ಕಾಂತಿ ರೂಪದಲ್ಲಿ ಸ್ಟ್ರೈಟ್ ಆಗಿ ಸ್ವಾದಿಷ್ಠಾನ ಚಕ್ರಕ್ಕೆ ಸೇರಿದೆ. ಸ್ವಾದಿಷ್ಠಾನ ಚಕ್ರ ಕೇಸರಿ ಬಣ್ಣದಿಂದ ಕೂಡಿದೆ. ಆ ಕೇಸರಿ ಬಣ್ಣವೆಲ್ಲ ನೀವು ಉಸಿರನ್ನು ಒಳಗಡೆ ತೆಗೆದುಕೊಳ್ಳುವಾಗ ಆ ಕೇಸರಿ ಬಣ್ಣದೊಂದಿಗೆ ಸೇರಿ ದೇಹದವನ್ನು ಪೂರ್ತಿ ಕೇಸರಿ ಬಣ್ಣವಾಗಿ ಬದಲಾಯಿಸುತ್ತಿರುವುದನ್ನು ಭಾವಿಸಿ, ಈ ಕೇಸರಿ ಬಣ್ಣ ಕಿರಣಗಳು ದೇಹದ ಎಲ್ಲ ಅಂಗಾಂಗಗಳಿಗೆ ತಲುಪುತ್ತಿರುವುದನ್ನು ಭಾವಿಸಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಇದರ ಬೀಜಾಕ್ಷರ ವಂ, VAM, ವಂ. ವಾಂ. ನೀವು ಬೀಜಾಕ್ಷರವನ್ನು ಪಠಿಸುವಾಗ ನಿಮಗೆ ಆ ವೈಬ್ರೇಟ್ ಆಗುತ್ತೆ. ಆ ವೈಬ್ರೇಷನ್ ಅನ್ನ ನೀವು ಫೀಲ್ ಮಾಡಬಹುದು. ಈ ವೈಬ್ರೇಷನ್ ನೊಂದಿಗೆ ಆ ಕೇಸರಿ ಬಣ್ಣ ದೇಹದಲ್ಲಿ ಎಲ್ಲ ಕಡೆಗೂ ಹರಡುತ್ತಿರುವುದನ್ನ ನೋಡಿ. ನೀವೇ ನಿಮ್ಮ ಮನಸ್ಸಿನಲ್ಲಿ ಅಥವಾ ಜೋರಾಗಿ ಪಠಿಸಿಕೊಳ್ಳಿ. VAM, ವಂ, ಒಂದು 11 ಬಾರಿ. ಈಗ ಆ ಕೇಸರಿ ಬಣ್ಣವು ಒಂದು ಬಿಳಿಯ ಕಾಂತಿ ರೂಪದಲ್ಲಿ
ಮಣಿಪೂರ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ, ಮಣಿಪೂರ ಚಕ್ರ ಹೊಕ್ಕಳಿನಿಂದ 1 ಇಂಚು ಮೇಲೆ ಈ ಮಣಿಪೂರ ಚಕ್ರದ ಬಣ್ಣ ಹಳದಿ ಬಣ್ಣ. ಬೆಳಗ್ಗೆ ಸೂರ್ಯ ಹುಟ್ಟುವಾಗ ಹೇಗೆ ಹಳದಿಯ ಕಿರಣಗಳು ನಾವು ನೋಡ್ತೀವೋ, ಆ ರೀತಿ ಒಂದು ಹಳದಿ ಬಣ್ಣದ ಕಿರಣಗಳು ಮಣಿಪೂರ ಚಕ್ರದಲ್ಲಿ ತುಂಬಿದೆ. ಉಸಿರನ್ನು ಒಳಗಡೆ ತೆಗೆದುಕೊಳ್ಳುತ್ತಾ ರಂ, RAM, ರಂ ಬೀಜಾಕ್ಷರವನ್ನು ಪಠಿಸುತ್ತಾ ಆ ವೈಬ್ರೇಷನ್ ನೊಂದಿಗೆ ಆ ಹಳದಿ ಬಣ್ಣದಿಂದ ಎಲ್ಲಾ ಕಿರಣಗಳು ದೇಹದಲ್ಲಿ ಎಲ್ಲ ಅಂಗಾಂಗಗಳಿಗೂ ತಲುಪುತ್ತಿರುವುದನ್ನು ಭಾವಿಸಿ, ರಂ ರಂ ಮುಂದುವರೆಸಿ. ಸ್ವಾಧಿಷ್ಠಾನ ಚಕ್ರದಿಂದ ಆ ಒಂದು ಶಕ್ತಿಯು ಬಿಳಿಯ ಕಾಂತಿ ರೂಪದಲ್ಲಿ ಅನಾಹತ ಚಕ್ರಕ್ಕೆ ಎದೆಯ ಮಧ್ಯ ಭಾಗಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ, ಇದರ ಬಣ್ಣ ಹಸಿರು. ನಿಮ್ಮ ಮನಸ್ಸೆಲ್ಲ ಶಾಂತವಾಗಿದೆ, ಪ್ರಕೃತಿಯ ಮಡಿಲಲ್ಲಿ ಇದ್ದೀರಾ. ಮಣಿಪೂರ ಚಕ್ರದ ಬಣ್ಣ ಹಸಿರು ಮತ್ತು ಬೀಜಾಕ್ಷರ ಬಂದು YAM. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಬಿಡುವಾಗ ಎಂ ಎಂದು ಪಠಿಸುತ್ತಾ ಆ ವೈಬ್ರೇಷನ್ ಮೂಲಕ ಆ ಹಸಿರು ಬಣ್ಣ ದೇಹದ ಎಲ್ಲ ಕಡೆಗೂ ಪಸರಿಸುತ್ತಿರುವುದನ್ನು ನೋಡಿ ಯಂ. ಯಂ.
ಹಾಗೆಯೇ ಮುಂದುವರಿಸಿ. ಆ ಪ್ರಕೃತಿಯ ಶಾಂತತೆ ನಿಮ್ಮ ದೇಹದಲ್ಲೆಲ್ಲ ಹಸಿರು ಬಣ್ಣವಾಗಿ ತುಂಬಿದೆ. ಶರೀರ ಮನಸ್ಸು ಪ್ರಕೃತಿಯಂತೆ ಹಸಿರು ಬಣ್ಣದಂತೆ ಶಾಂತವಾಗಿದೆ. ಅನಾಹತ ಚಕ್ರದಿಂದ ಆ ಪ್ರಾಣ ಶಕ್ತಿ ಒಂದು ಬಿಳಿಯ ಕಾಂತಿ ರೂಪದಲ್ಲಿ ವಿಶುದ್ಧ ಚಕ್ರಕ್ಕೆ ಗಂಟಲಿನ ಮಧ್ಯಭಾಗಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ. ಗಂಟಲು ಪೂರ್ತಿ ನೀಲಿ ಬಣ್ಣದಿಂದ, ಕಡು ನೀಲಿ ಬಣ್ಣದಿಂದ ತುಂಬಿದೆ. ಶಿವನು ವಿಷವನ್ನು ಕುಡಿದಾಗ ಹೇಗೆ ಗಂಟಲು ನೀಲಿಮಯವಾಗಿತ್ತೋ ಆ ರೀತಿ ಆ ನೀಲಿ ಬಣ್ಣ ಗಂಟಲಲ್ಲಿ ತುಂಬಿದೆ. ಇದು ಆಕಾಶ ತತ್ವ. ಇದರ ಬೀಜಾಕ್ಷರ ಬಂದು ಹಂ, HAM, ಹಂ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಮೂಲಾಧಾರ ಚಕ್ರದವರೆಗೂ ಹೋಗ್ಬೇಕು. ಉಸಿರನ್ನು ಬಿಡುವಾಗ ಹಂ ಎಂದು ಪಠಿಸಿ. ಆ ವೈಬ್ರೇಷನ್, ಆ ನೀಲಿ ಬಣ್ಣವನ್ನು ದೇಹದ ಎಲ್ಲ ಅಂಗಾಂಗಗಳಿಗೂ ತುಂಬುತ್ತಿರುವುದಾಗಿ ಭಾವಿಸಿ. ಹಂ. ಹಂ. ಹಾಗೆಯೇ ಮುಂದುವರೆಸಿ.
ವಿಶುದ್ಧ ಚಕ್ರದಿಂದ ಪ್ರಾಣ ಶಕ್ತಿಯು ಬಿಳಿಯ ಕಾಂತಿ ರೂಪದಲ್ಲಿ ಹುಬ್ಬುಗಳ ಮಧ್ಯೆ ಇರುವ ಆಜ್ಞಾಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ. ಆಜ್ಞಾಚಕ್ರ ಬಿಳಿಯ ಬಣ್ಣದಿಂದ ಕೂಡಿದೆ, ಅಥವಾ ತಿಳಿ ನೀಲಿ, ಬಿಳಿ ಕ್ರಿಸ್ಟಲ್ ವೈಟ್ ಅಂತ ಹೇಳ್ತೀವಲ್ಲ, ಆ ಬಣ್ಣದಿಂದ ಕೂಡಿದೆ. ಈ ಆಜ್ಞಾಚಕ್ರದಲ್ಲಿ ಇಡ ಮತ್ತು ಪಿಂಗಳ ನಾಡಿಗಳು ಸಂಧಿಸುತ್ತವೆ. ಈ ಇಡ ಮತ್ತು ಪಿಂಗಳ ನಾಡಿಯ ಮಧ್ಯೆ ಸುಷುಮ್ನ ನಾಡಿ ಅಂತಿರುತ್ತೆ. ಈ ಸುಷುಮ್ನ ನಾಡಿ ಬ್ರಹ್ಮ ನಾಡಿಯೂ ಆಗಿರುತ್ತದೆ. ಈ ನಾಡಿಯು ನೇರವಾಗಿ ಬ್ರಹ್ಮಾಂಡಕ್ಕೆ ಸೇರುತ್ತೆ. ಆದರೆ ಇಡ ಮತ್ತು ಪಿಂಗಳ ನಾಡಿ ಆಜ್ಞಾಚಕ್ರದವರೆಗೂ ಹೊರಟು ಅಲ್ಲಿ ಸಂಧಿಸುತ್ತೆ. ಇದನ್ನ ನಾವು ಬಲನಾಡಿ, ಎಡನಾಡಿ ಅಥವಾ ಶಿವನಾಡಿ, ಶಕ್ತಿನಾಡಿ ಅಂತಲೂ ಕರಿತೇವೆ. ಎರಡು ದಳಗಳನ್ನು ಹೊಂದಿದೆ. ಇದರ ಬೀಜಾಕ್ಷರ ಬಂದು ಓಂ, OUM. ಇದನ್ನ ಓಂ ಅಂತ ಪಠಿಸಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಬಿಡುವಾಗ ಓಂ ಎಂದು ಪಠಿಸಿ. ಆ ಬೀಜಾಕ್ಷರದ ನಾದವು ಆ ಕಂಪನದೊಂದಿಗೆ ಆ ಬಿಳಿಯ ಬಣ್ಣ ದೇಹದ ಎಲ್ಲೆಡೆ ಪಸರಿಸಿ ನಿಮ್ಮ ದೇಹ ಒಂದು ಕ್ರಿಸ್ಟಲ್ ನಂತೆ, ಬಿಳಿಯ ಕ್ರಿಸ್ಟಲ್ ನಂತೆ ಆಗುತ್ತಿರುವುದನ್ನು ಭಾವಿಸಿ. ಓ ಹಾಗೆಯೇ ಮುಂದುವರಿಸಿ. ಇದು ಮನಸ್ಸು ತತ್ವವನ್ನು ಹೊಂದಿದೆ. ಇಲ್ಲಿ ಪರಿಪೂರ್ಣತೆಯನ್ನು ಪಡೆದಾಗ ಮುಂದೆ ನಡೆಯುವಂತ ಸಂದರ್ಭಗಳು ನಮಗೆ ಕಾಣಿಸುತ್ತವೆ. ಮುಂದೆ ಏನಾಗುವುದೆಂಬುದನ್ನು ನಾವು ತಿಳಿಯುತ್ತೇವೆ. ನಿಮ್ಮ ಆ ಓಂ ವೈಬ್ರೇಷನ್ ನೊಂದಿಗೆ ಆ ಬಿಳಿಯ ಬಣ್ಣ ಕ್ರಿಸ್ಟಲ್ ರೂಪದಲ್ಲಿ ನಿಮ್ಮ ದೇಹದಲ್ಲೆಲ್ಲ ಪಸರಿಸಿದೆ. ನಿಮ್ಮ ದೇಹ ಒಂದು ಬಿಳಿಯ ಕಾಂತಿ ರೂಪವಾಗಿ ಪರಿವರ್ತನೆಗೊಂಡಿದೆ. ಈ ಚಕ್ರಕ್ಕೆ ಬರುವ ಸಮಯದೊಳಗೆ ನಿಮ್ಮ ನರ್ವಸ್ ಸಿಸ್ಟಮ್ ಶಾಂತ ರೀತಿಯಲ್ಲಿ ಪ್ಯಾರಾಸಿಂಥೆಟಿಕ್ ಮೋಡ್ಗೆ ಬಂದಿರುತ್ತದೆ. ಯಾವುದೇ ಆಲೋಚನೆಗಳು ಇಲ್ಲ. ಮನಸ್ಸು, ದೇಹ
ರಿಲ್ಯಾಕ್ಸ್ ಆಗಿದೆ. ನಿಮ್ಮ ಗಮನವೆಲ್ಲ ಆಜ್ಞಾ ಚಕ್ರದ ಮೇಲಿದೆ. ನೀವು ಶೂನ್ಯತ್ವದ ಕಡೆ ಹೋಗುತ್ತಿದ್ದೀರಾ. ಆಜ್ಞಾ ಚಕ್ರದಿಂದ ಆ ಪ್ರಾಣಶಕ್ತಿ ಬಿಳಿಯ ಕಾಂತಿ ರೂಪದಲ್ಲಿ ಸಹಸ್ರಾರ ಚಕ್ರಕ್ಕೆ ತಲೆ ಬುರುಡೆಯ ಮಧ್ಯ ಭಾಗದಿಂದ ಸ್ವಲ್ಪ ಮೇಲಕ್ಕೆ, ಅಂದ್ರೆ ಅದು ನಮ್ಮ ತಲೆಗೆ ತಗಲುವುದಿಲ್ಲ, ತಲೆಯಿಂದ ಮೇಲ್ಭಾಗಕ್ಕಿರುತ್ತೆ. ಆ ಪ್ರಾಣಶಕ್ತಿ ದಿವ್ಯ ಕಾಂತಿ ರೂಪದಲ್ಲಿ ಆ ಸಹಸ್ರಾರ ಚಕ್ರಕ್ಕೆ ಸೇರಿಕೊಂಡಿದೆ. ನಾವು ಸಹಸ್ರಾರ ಸ್ಥಿತಿಗೆ ತಲುಪುತ್ತಿದ್ದೇವೆ. ಇಲ್ಲಿ ಯಾವುದೇ ಬಣ್ಣ ಅಂತಿಲ್ಲ. ಆ ಸಹಸ್ರಾರ ಚಕ್ರ ತೆರೆದುಕೊಂಡಾಗ ತುಂಬಾ ಕಲರ್ಫುಲ್ ಆಗಿರುತ್ತೆ. ಇದು ಒಂದು ಸ್ಥಿತಿ. ಯಾವುದು ಏನೂ ಇಲ್ಲ, ಶೂನ್ಯ ಸ್ಥಿತಿ. ಇದರ ಬೀಜಾಕ್ಷರವೂ ಸಹ ಓಂ, OUM ಅಂತಾನೆ ಇದೆ. ನಾವು ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳೋಣ. ಆ ಕಾಸ್ಮಿಕ್ ಎನರ್ಜಿ, ಆ ಬ್ರಹ್ಮಾಂಡದಿಂದ ಶಕ್ತಿಯು ಸಹಸ್ರಾರ ಚಕ್ರಕ್ಕೆ ಸೇರುತ್ತಿದೆ. ನಮ್ಮನ್ನು ನೇರವಾಗಿ ಬ್ರಹ್ಮಾಂಡಕ್ಕೆ ಕನೆಕ್ಟ್ ಮಾಡಿದೆ. ನಾವು ಆನಂದವಾಗಿದ್ದೇವೆ. ಯಾವುದರ ಬಗ್ಗೆಯೂ ಗಮನವಿಲ್ಲ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳೋಣ. ಓಂ ಎಂದು ಪಠಿಸೋಣ. ನೇರವಾಗಿ ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗಿದ್ದೇವೆ. ಓ ಓ ಓ
ಹಾಗೆಯೇ ಮುಂದುವರೆಸಿ. ನೀವು ಸಹಸ್ರಾರ ಸ್ಥಿತಿಯಲ್ಲಿದ್ದೀರಾ. ಎಲ್ಲವೂ ಶೂನ್ಯವಾಗಿದೆ. ಆ ಬ್ರಹ್ಮಾಂಡಕ್ಕೆ ಸೇರಿದ್ದೇವೆ. ತುಂಬಾ ಆನಂದವಾಗಿದೆ. ಆನಂದಮಯ ಸ್ಥಿತಿಯಲ್ಲಿದ್ದೇವೆ. ಯಾವುದರ ಪರಿವೆಯೂ ಇಲ್ಲ. ನಾನು ಯಾರು ಎಂದು ತಿಳಿದುಕೊಳ್ಳಲು ಈ ಸ್ಥಿತಿಗೆ ಹೋಗುವುದು ಅನಿವಾರ್ಯ. ಹಾಗೆಯೇ ಮುಂದುವರೆಸಿ. ನಾವು ಆ ಯೂನಿವರ್ಸ್ಗೆ ಸರೆಂಡರ್ ಆಗಿದ್ದೇವೆ. ನಮ್ಮ ಶರೀರದ ಮನಸ್ಸು ಯಾವುದೂ ಅಸ್ತಿತ್ವದಲ್ಲಿಲ್ಲ. ಕೇವಲ ಶುದ್ಧ ಚೈತನ್ಯ ಮಾತ್ರ ಇದೆ. ನಮ್ಮ ಜೀವನದ ಧ್ಯೇಯ ಏನು? ಕೊನೆಗೆ ಮೋಕ್ಷವನ್ನು ಸಾಧಿಸೋಣ ಎಂಬುದೇ ನಮ್ಮ ಜೀವನದ ಧ್ಯೇಯವಾಗಿದೆ. ಆ ಪರಮಾತ್ಮನನ್ನು, ದೇವಿಯನ್ನು ಪ್ರಾರ್ಥಿಸೋಣ. ನಿಮಗೆ ಇಷ್ಟವಾದ ದೇವರನ್ನು, ನಿಮ್ಮ ಮನೆ ದೇವರು, ನೀವು ಪೂಜಿಸುವ ದೇವರು ಅಥವಾ ನಿಮಗೆ ಇಷ್ಟವಾದ ದೇವರನ್ನು ನಿಮ್ಮ ತಲೆಯ ಮೇಲೆ ಪ್ರತಿಷ್ಠಾಪಿಸಿಕೊಳ್ಳಿ. ಆ ದೇವ ಅಥವಾ ದೇವತೆಗೆ ಕ್ಷೀರಾಭಿಷೇಕ ನಡೆಯುತ್ತಿದೆ. ಆ ಕ್ಷೀರ ಆ ದೇವರು ಅಥವಾ ದೇವತೆಗಳ ಪಾದದಿಂದ ಹೇಗೆ ಕ್ಷೀರಾಭಿಷೇಕ ದೇವರ ತಲೆ ಮೇಲಿಂದ ಹಾಕ್ತಾರೋ ಹಾಗೆ ಆ ದೇವ ದೇವತೆಯರ ತಲೆ ಮೇಲಿಂದ ಶರೀರದಲ್ಲೆಲ್ಲ ಹರಿಯುತ್ತಾ ಪಾದಗಳಿಂದ ನಮ್ಮ ತಲೆಯ ಮೇಲೆ ಬ್ರಹ್ಮರಂಧ್ರದ ಮೂಲಕ ನಮ್ಮ ದೇಹದ ಮೇಲೆ ಬೀಳುತ್ತಿದೆ. ಆ ಕ್ಷೀರ ನಮ್ಮ ಶರೀರದ ಎಲ್ಲಾ ಚಕ್ರಗಳನ್ನು, ಆಜ್ಞಾ ಚಕ್ರ, ವಿಶುದ್ಧ ಚಕ್ರ, ಅನಾಹತ, ಮಣಿಪೂರ, ಸ್ವಾದಿಷ್ಠಾನ, ಮೂಲಾಧಾರ ಚಕ್ರದ ಮೇಲೆ ಬೀಳುತ್ತಾ ಆ ನಮ್ಮ ಶರೀರವು ಆ ಹಾಲಿನಲ್ಲಿ ಮಳೆಯಲ್ಲಿ ತೊಯ್ದಂತೆ ಕ್ಷೀರದಿಂದ ನಾವು ನೆನೆಯುತ್ತಿದ್ದೇವೆ. ಇದನ್ನು ಭಾವಿಸಿಕೊಳ್ಳಿ. ನಮಗೆ ಮೋಕ್ಷಕ್ಕೆ ದಾರಿಯಾಗುತ್ತಿರುವುದನ್ನು ಅಮ್ಮನವರು, ಆ ದೇವರು ನಮಗೆ ಶಕ್ತಿಯನ್ನು ತುಂಬುತ್ತಿದ್ದಾರೆ. ನಾವು ಮಾಡಿರುವ ನಮ್ಮ ಎಲ್ಲ ಸಣ್ಣ ತಪ್ಪುಗಳನ್ನು ಸಹ ಕ್ಷಮಿಸಿ ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತಿದ್ದಾರೆ ಎಂದು ಭಾವಿಸಿ ಶರೀರದ ಎಲ್ಲ ತೊಂದರೆಗಳು ಹೋಗಿ ಶರೀರ ಶಕ್ತಿಮಯವಾಗುತ್ತಿದೆ.
ಅದನ್ನು ತಾವು ಅನುಭವಿಸಿ ಆ ತಾಯಿ ಅಥವಾ ಆ ದೇವರು ತಮ್ಮ ನೋಟವನ್ನು ನಮ್ಮ ಕಡೆ ಬೀರುತ್ತಿರುವುದನ್ನು ನೋಡಿ ಆ ದಿವ್ಯ ಮಂಗಳ ರೂಪವನ್ನು ದರ್ಶಿಸಿ ಆ ಅಮ್ಮನ ಶಕ್ತಿ ನಮ್ಮ ಶರೀರದಲ್ಲೆಲ್ಲ ತುಂಬಿದೆ ಅಂತ ಭಾವಿಸಿ ನಮ್ಮ ದೇಹ ಶಕ್ತಿಮಯವಾಗಿದೆ, ನಾವು ಬ್ರಹ್ಮಾಂಡದಲ್ಲಿ ಲೀನವಾಗಿದ್ದೇವೆ. ಆ ಬ್ರಹ್ಮಾಂಡ ಶಕ್ತಿಯು ನಮಗೆ ಮೋಕ್ಷಕ್ಕೆ ದಾರಿ ಮಾಡಿಕೊಟ್ಟಿದೆ. ಆನಂದಮಯವಾಗಿದ್ದೇವೆ. ದೀರ್ಘವಾಗಿ ಉಸಿರನ್ನು ಮೂಲಾಧಾರ ಚಕ್ರದವರೆಗೂ ತೆಗೆದುಕೊಳ್ಳಿ. ಮತ್ತೆ ನಿಧಾನವಾಗಿ ಮೂಲಾಧಾರ ಚಕ್ರದಿಂದ ಉಸಿರನ್ನು ಹೊರಗೆ ಬಿಡಿ. ಹಲವು ಬಾರಿ ಈ ರೀತಿ ಮಾಡಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡಿ. ನೀವು ಎಲ್ಲಿ ಕುಳಿತುಕೊಂಡಿದ್ದೀರಾ ಎಂದು ಗಮನಕ್ಕೆ ತಂದುಕೊಳ್ಳಿ. ನಿಮ್ಮ ಸುತ್ತಲ ಪರಿಸರವನ್ನು ಗಮನಕ್ಕೆ ತಂದುಕೊಳ್ಳಿ. ನಿಧಾನವಾಗಿ ಕೈಗಳನ್ನು ಒಂದಕ್ಕೊಂದು ಬೆಸೆದು ಉಜ್ಜುತ್ತಾ ಅಂಗೈಗಳಲ್ಲಿ ಬಿಸಿಯನ್ನು ಉಂಟು ಮಾಡಿ ಆ ಬಿಸಿಯನ್ನು ನಿಮ್ಮ ಕಣ್ಣುಗಳ ಮೇಲೆ ಕಪ್ಪು ರೀತಿ ಇಟ್ಟು ಕೈಗಳೊಳಗೆ ಕಣ್ಣುಗಳನ್ನು ಮಿಟುಕಿಸಿ ಒಂದು ದೊಡ್ಡ ನಗುವಿನೊಂದಿಗೆ ಅಂಗೈಗಳನ್ನು ನೋಡುತ್ತಾ ಸಹಜ ಸ್ಥಿತಿಗೆ ಬನ್ನಿರಿ. ಆ ಬ್ರಹ್ಮಾಂಡಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಹಾಗೆ ಭೂಮಿ ತಾಯಿಗೂ ವಂದನೆಗಳನ್ನು ಅರ್ಪಿಸೋಣ. ಥ್ಯಾಂಕ್ ಯು ಮದರ್ ಅರ್ತ್, ಥ್ಯಾಂಕ್ ಯು ಮದರ್ ಅರ್ತ್, ಥ್ಯಾಂಕ್ ಯು ಮದರ್ ಅರ್ತ್. ಹಾಗೆಯೇ ಇಷ್ಟು ಹೊತ್ತು ತಾವು ಈ ಒಂದು ಸ್ಥಿತಿಯಲ್ಲಿ ಕುಳಿತುಕೊಂಡು ಈ ಒಂದು ರೀತಿಯ ಅನುಭವವನ್ನು ಅನುಭವಿಸಿದ್ದಕ್ಕೆ ನಿಮ್ಮ ದೇಹಕ್ಕೂ ಕೃತಜ್ಞತೆಯನ್ನು ಹೇಳಿ, ನಿಮ್ಮ ಶರೀರ ನಿಮ್ಮ ಮನಸ್ಸಿಗೂ ಕೃತಜ್ಞತೆಯನ್ನು ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೂ ನಿಮ್ಮ ದೇಹವನ್ನು ಪ್ರೀತಿಸಿ. ಐ ಲವ್ ಮೈ ಬಾಡಿ, ಐ ಥ್ಯಾಂಕ್ ಮೈ ಬಾಡಿ, ಐ ಲವ್ ಮೈ ಬಾಡಿ, ಐ ಥ್ಯಾಂಕ್ ಮೈ ಬಾಡಿ, ಐ ಲವ್ ಮೈ ಬಾಡಿ, ಥ್ಯಾಂಕ್ ಮೈ ಬಾಡಿ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಆಲ್.